ನಮಸ್ಕಾರ. ಮೊದಲನೇದಾಗಿ ವರದ ಸಂಚಾರಿ 5J5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ, ನಾನು ನಿಮಗೆ ಇಂದಿನ ವಿಡಿಯೋದಲ್ಲಿ ಏನು ತಿಳಿಸಿದೆ ಅಂತಂದರೆ, ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಅರ್ಜಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ತೋಟದಲ್ಲಿ ಏನೋ ಮುನಿಯಪ್ಪಂದು ಚಪ್ರ ಏನೋ ಬಿದ್ದೋಗಿದೆಯಂತೆ. ಅದನ್ನು ಅಲ್ಲೇ ಕ್ಲೀನ್ ಮಾಡೋದ ಏನು ಮಾಡೋದಂತ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬನ್ನಿ, ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ. ಜೊತೆಗೆ ನಮ್ಮ ಜಾಕಿನ ಎತ್ತಾಕೊಂಡು ಹೋಗ್ಬಿಡೋಣ. ಅವನು ಇಲ್ಲ ಅಂದರೆ ನನಗೆ ಅಲ್ಲಿ ನಡೆಯೋಕ್ಕೆ ಆಗಲ್ಲ. ಹಂಗೋ ಹಿಂಗೋ ಓದ್ತಾ ಇದೆ. ನಮ್ಮ ತಾಯಿ ಹೇಳಿದ್ರು, ಇಲ್ಲ ಕ್ಲೀನ್ ಮಾಡಿದ್ಮೇಲೆ ಒಂದು ಮೊಳ ಹೂವನ್ನ ಹಾಕ್ಬಿಟ್ಟು ಬಾ ಅಂತ. ಹೂವನ್ನ ಹಾಕಿ ಬಂದ್ಬಿಡೋಣ ಕ್ಲೀನ್ ಮಾಡಿದ್ಮೇಲೆ. ಚುಕ್ಕಿ ಚುಕ್ಕಿ ಬೆಳ್ಳಿ ಚುಕ್ಕಿ ಮುದ್ದು ಚುಕ್ಕಿ ನಾನು ನಿನ್ನ ಧ್ಯಾನ ಮಾಡಿ ಮಾಡಿ ಪ್ರೇಮ ಋಷಿಯಾದೆ. ಮತ್ತೆ ಮತ್ತೆ ಕಾಡಿ ಕಾಡಿ ಬೇಡಿಕೊಂಡ ನಂತರವೇ ಆಹಾ ಕೊನೆಗೂ ನೀ ಒಲಿದೆ. ಡಮ್ಮ ಡಮ್ಮ ಡಮ ಡಮ ಡಮ್ಮ 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 ಡಮ ಡಮ. ಕುಶಲವೇ ಸ್ನೇಹಿತರೆ, ಅಂತೂ ಇಂತೂ ನಮ್ಮ ತೋಟದ ಹತ್ರ ಬಂದಿದ್ದೀವಿ. ಇಲ್ಲಿ ಹೋಗೋದಕ್ಕೆ ಸೇತುವೆ ಸರಿ ಆಯಿತೋ ಇಲ್ಲೋ ಅಂತ ಗೊತ್ತಿಲ್ಲ. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಇದೇ ನಮ್ಮ ತೋಟಕ್ಕೆ ಸೇತುವೆ. ಈಗ ತೊರೆಯಲ್ಲಿ ನೀರು ಬರ್ತಾ ಇಲ್ಲ ಅಷ್ಟೇ. ನೀರಿದ್ದರೆ ಇದನ್ನೇ ನಾವು ಯೂಸ್ ಮಾಡೋದು. ಇದೇ ನೋಡಿ ಮುನಿಯಪ್ಪನ ಹುತ್ತ. ಇದು ಮೊದಲು ಇರಲಿಲ್ಲ, ಇತ್ತೀಚೆಗೆ ಬೆಳ್ಕೊಂಡಿರೋದು. ಓಹೋ ಹೋ ಹೋ ಹೋ, ಉಳ್ಕೊಂಡೇ ಬಿಟ್ಟೈತೆ. ಇದೇ ನೋಡಿ ನಮ್ಮ ಮುನಿಯಪ್ಪನ ತೋಟ ಉಳ್ಕೊಂಡೇ ಬಿಟ್ಟೈತೆ. ನಾವು ವರ್ಷಕ್ಕೊಂದ್ಸಲಿ ಮುನಿಯಪ್ಪನ ಮಾಡ್ತೀವಿ, ಉಳ್ಕೊಂಡೇ ಬಿಟ್ಟೈತೆ. ಈಗ ಇದನ್ನು ಕ್ಲೀನ್ ಮಾಡಬೇಕು. ಬನ್ನಿ ಶುರು ಮಾಡೋಣ.
ಸ್ನೇಹಿತರೆ, ಅಂತೂ ಇಂತೂ ಕ್ಲೀನ್ ಆಯಿತು. ಈಗ ಹೂವು ಹಾಕಬೇಕು. ಬನ್ನಿ ಹಾಕೋಣ. ಸ್ನೇಹಿತರೆ, ಅಂತೂ ಇಂತೂ ಹೂವು ಹಾಕಿದಾಯಿತು. ಈಗ ನೆಕ್ಸ್ಟ್ ಕೆಲಸ ಏನಂತಂದ್ರೆ, ನಾನು ನಿಮಗೆ ಹೇಳಿದ್ದೆ ಇಂದಿನ ವಿಡಿಯೋದಲ್ಲಿ ನಿಮ್ಮ ಊರಿನ ಗ್ರಾಮ ಪಂಚಾಯತಿಗೆ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಯಾವ ರೀತಿ ಅರ್ಜಿ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಮತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಊರಿನ ಅಂದರೆ ಈಗ ಆಲ್ಮೋಸ್ಟ್ ಯಾರು ಬೋರ್ವೆಲ್ ವಾಟ್ರ್ ಯಾರೂ ಕುಡಿತಾ ಇಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಕುಡಿಯೋದು ಫಿಲ್ಟ್ರ್ ಮಾಡಿರೋ ವಾಟರೇ ಕುಡಿಯೋದು. ನಿಮ್ಮ ಊರಿನ ನೀರು ಶುದ್ಧೀಕರಿಸುವ ಘಟಕವನ್ನು ಸರಿಪಡಿಸುವಂತೆ ಯಾವ ರೀತಿ ಅರ್ಜಿ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡ್ಕೊಂಬನ್ನಿ. ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಗೆ ಕುಡಿಯುವ ನೀರು ಶುದ್ಧೀಕರಿಸುವ ಘಟಕವನ್ನು ಸರಿಪಡಿಸುವಂತೆ ಕೋರಿ ಪತ್ರ. ಇವರಿಂದ ಗ್ರಾಮಸ್ಥರು, ನಿಮ್ಮ ಊರಿನ ಹೆಸರು, ತಾಲೂಕು ಯಾವುದು, ಜಿಲ್ಲೆ ಯಾವುದು, ಇವರಿಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಅಥವಾ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಂತ ಬರೆದ್ರೂ ಕೂಡ ಆಗುತ್ತೆ. ನಿಮ್ಮ ಊರಿನ ಹೆಸರು, ತಾಲೂಕು ಯಾವುದು, ಜಿಲ್ಲೆ ಯಾವುದು. ಮಾನ್ಯರೇ, ವಿಷಯ ಗ್ರಾಮದ ನೀರು ಶುದ್ಧೀಕರಿಸುವ ಘಟಕವನ್ನು ಸರಿಪಡಿಸುವಂತೆ ಮನವಿ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಗ್ರಾಮದ ನೀರು ಶುದ್ಧೀಕರಿಸುವ ಘಟಕ ಕೆಟ್ಟು ಹೋಗಿ 1 ತಿಂಗಳಾಗಿದೆ. ನಮ್ಮ ಗ್ರಾಮದ ಹತ್ತಿರ ಸುಮಾರು 5 ಕಿಲೋಮೀಟರ್ ದೂರದವರೆಗೆ ಯಾವುದೇ ನೀರಿನ ಒಂದು ಶುದ್ಧೀಕರಿಸುವ ಘಟಕ ಇಲ್ಲದಿರುವುದರಿಂದ ಗ್ರಾಮದ ಜನರು ವಿಧಿ ಇಲ್ಲದೆ ಬೋರ್ವೆಲ್ ನೀರನ್ನು ಸೇವಿಸಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಆದ್ದರಿಂದ ದಯವಿಟ್ಟು ಆದಷ್ಟು ಬೇಗನೆ ನೀರು ಶುದ್ಧೀಕರಿಸುವ ಘಟಕವನ್ನು ಸರಿಪಡಿಸಬೇಕೆಂದು ಗ್ರಾಮಸ್ಥರಾದ ನಾವು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ವಂದನೆಗಳೊಂದಿಗೆ ದಿನಾಂಕ, ಸ್ಥಳ, ಇಂತಿ ತಮ್ಮ ವಿಶ್ವಾಸಿಗಳು. ಊರಿನ ಗ್ರಾಮಸ್ಥರು ಯಾರ್ಯಾರು ಅರ್ಜಿ ಕೊಡ್ತಾ ಇದ್ದೀರಾ ಅವ್ರದ್ದು ಎಲ್ಲರದ್ದು ಕೂಡ ಸಿಗ್ನೇಚರ್ ಮಾಡಿ ಕೊಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಬರೀಬೇಕು ಅನ್ನೋದನ್ನು. ನಿಮಗೇನಾದರೂ ಈ ಒಂದು ಇನ್ಫಾರ್ಮೇಷನ್ನು ಯೂಸ್ ಆಗಿದೆ ಅಂತಂದರೆ ಒಂದು ಲೈಕ್ ಕೊಡಿ. ಮತ್ತು ಅದ್ರ ಜೊತೆಗೆ ಈಗ ನಾನು ಇನ್ನೇನು ಮಾಡ್ತೀನಿ ಅಂದರೆ ರಿಟರ್ನ್ ಮನೆಗೆ ಹೋಗ್ತೀನಿ. ಬನ್ನಿ ಮನೆ ಹತ್ರ ಹೋಗಿ ಇನ್ನು ಬೇರೆ ಒಂದು ಸಣ್ಣ ಇನ್ಫಾರ್ಮೇಷನ್ ಇದೆ, ಅದು ನಿಮಗೆ ಹೇಳ್ತಾ ಹೋಗ್ತೀನಿ. ನಮ್ಮ ಜಾಕಿ ಬೇರೆ ಸರ್ವಿಸಿಗೆ ಬಂದ್ಬಿಟ್ಟವನೆ, ಆವಾಗವಾಗ ಆಫ್ ಆಗ್ತಿರ್ತಾನೆ. ನಮ್ಮ ಜಾಕಿನ ಫಸ್ಟ್ ಸರ್ವಿಸಿಗೆ ಬರಬೇಕು. ಸ್ನೇಹಿತರೆ, ಅಂತೂ ಇಂತೂ ಕ್ಲೀನ್ ಆಯಿತು, ಹೂವನ್ನು ಹಾಕಿದಾಯಿತು. ಈಗೇನಿದ್ರು ಓದ್ತಾ ಇರೋದೆ.
ಸ್ನೇಹಿತರೆ ಅಂತೂ ಇಂತೂ ಬಂದಿದ್ದಾಯಿತು. ನಾನು ನಿಮ್ಗೆ ಹೇಳಿದ್ದೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ. ಸುಮಾರು ಜನಕ್ಕೆ ಎ ಖಾತಾ ಅಥವಾ ಬಿ ಖಾತಾ ಅನ್ನೋವಂಥದ್ದು ಇವತ್ತು ಕೂಡ ಕನ್ಫ್ಯೂಷನಲ್ಲಿ ಐತೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೇನಾದರೂ ಒಂದು ಸಣ್ಣ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ. ಇನ್ನು ಬೇರೆ ಬೇರೆ ರೀತಿಯ ಇನ್ಫಾರ್ಮೇಷನ್ ಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.